ಅಜ್ಞಾನ ತಿಮಿರಂದಶ್ಯ ಜ್ಞಾನಾಂಜನ ಶಲಾಕಯ ಶಿಕ್ಷೂರು ಮಿಲಿತಮ್ಮ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡತ. ಹೌದು ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಯಾರನ್ನು ಹಾಡಲು ಯಾರನ್ನು ಬಿಡಲು, ಯಾರನ್ನು ಹಾಡಲು ಯಾರನ್ನು ಬಿಡಲು, ಯಾರಿಗೇಳಿ ಶರಣೆನ್ನಲಿ ಸ್ವಾಮಿ ಯಾರಿಗೇಳಿ ಶರಣೆನ್ನಲಿ ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು. ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ. ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಅನೇಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಹಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ್ಮ ದೇವಿಯ ಸುತ್ತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕೊಳವಿನಾರಾಯಣ ಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣ ಗೌಡನಿಗೆ ಹಳೆಯನಾಗಿ ಕನ್ಯಾಕಾಂಬರತ್ತಿಗೆ ಹಿರಿಯನಾಗಿ ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗಲದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂದ ನೆನೆಸಿ ಕ್ವಾನಗನೂರದಲ್ಲಿ ಕರಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶರಾಡೋನ ಮಠದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶರಾಡೋನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರಾಮತಿಗೆ ಬಂಟ ಹುಲಜಂತಿಗೆ ಹುಲಿ ಎನಿಸಿ ಅಂಗೈಗೆ 500 ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಮಾನವರಲ್ಲಿ ಮನೆಗೇನೆ ದೇವತೆಯರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡು ಹಬ್ಬದ ಅಮಾವಾಸ್ಯ ದಿನ ಸಾಕ್ಷಾತ್ ಶಿವ ಪಾರ್ವತಿಯನ್ನ ಧರಣಿಗಿಳಿಸಿಕೊಂಡು ಮಂಡಾಸದ ಮುಯ್ಯನ್ನ ಪಡೆದಿರ್ತಕ್ಕಂಥ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿ ಗ್ರಾಮದ ಬೊಬ್ಬಳಿ ಬಣದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಲಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ಹಿಂದಿನ ಸವದತ್ತಿ ತಾಲೂಕಿನ ಇಂದಿನ ಯರಗಟ್ಟಿ ತಾಲೂಕಿನ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಳಿಹಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಲಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತರಣಿಸಿಕೊಂಡಿರ್ತಕ್ಕಂಥ ಅದೇ ಲವಿಗಿಯ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನವ್ವ ತಾಯಿ ಜಗಜ್ಜನನಿ ಜಗನ್ಮಾತೆ ಅಂಬಾದೇವಿ ಆದಿಶಕ್ತಿ ಅವತಾರನೆ ಎನಿಸಿಕೊಂಡಿರ್ತಕ್ಕಂಥ ಲಗಮಾದೇವಿಯ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ನೆರೆಹಳ್ಳಿಯಿಂದ ಹಾಡಿಕೆ ಕೇಳಲಿಕ್ಕೆ ಬಂದಿರತಕ್ಕಂಥ ಎಲ್ಲಾ ಕಲಾಭಿಮಾನಿಗಳಿಗೂ ಕೂಡ ಮುಗಳೇಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಮೇಲಾಗಿ ನಮ್ಮ ಸರಜೋಡಿ ಹಾಡ್ತಕ್ಕಂಥ ಕಲಾವಿದರು ಯಾರ ಸಿದ್ದಣ್ಣ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸೊಲ್ಲಾಪುರ ಜಿಲ್ಲೆಯ ಕಾರ್ಕಲ ಗ್ರಾಮದ ಮಳಗಾಲ ಸಿದ್ದೇಶ್ವರ ಡೊಳಿನ ಕಲಾಗಾಯನ ಸಂಘಕ್ಕೂ ಕೂಡ
ಮುಗಳೇಲ ತಂಡದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಹೇಳಿ ಬಾಳ ಮಾತಾಡಿ ಬಾಳ ಹೇಳಿ ದೈವಿಕ ಬ್ಯಾಸರಾಗೋದು ಬೇಡ ತಮ್ಮ. ಹೌದಲ್ರಿಪ್ಪ. ಇವತ್ತ ಯಾಕಪ್ಪ ಅಂದ್ರ ದೈವಕ್ಕೆ ಒಂದು ವಿನಂತಿ ಕೇಳುವುದ. ಏನು ಕೇಳೋದ್ರಿವ? ಹಗಲ ರಾತ್ರಿ ನಿನ್ನೆ ಹಗಲ ರಾತ್ರಿ ಹಾಡ್ಕೊಂಡ ಇವತ್ತು ಹಗಲಿ ಕಡೆ ಬಂದಿವ್ರಿಪ್ಪ. ಮತ್ ಇವತ್ತ ರಾತ್ರಿ ಹೋಗೋದದ. ಹೌದು. ಏನು ಎಡಬಿಡದೆ ಕಾರ್ಯಕ್ರಮ ಇಡದಾವ. ಹೌದ್ರಿಪ್ಪ. ಆಡ್ತಕ್ಕಂತ ಹಾಡಿನಲ್ಲಾಗ್ಲಿ ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ ಭಾಷಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಕದೋಷಗಳು ಆಗಬಹುದು ತಮ್ಮ. ಆಗ್ತಾವ ತಾಂತ್ರಿಕ ಮಾತಾಡಬೇಡ್ರಿ. ಹಾಗೆ ಆಗ್ತಾವತ್ ಒಪ್ಕೊರಿ. ಆಗ್ತಾವ. ನೀವೇನ್ ಪುಕ್ಕಟ್ಟು ಮಂದಿ ನಿಮ್ ಹೆಣಕ್ 10-15 ಸಾವಿರ ರೂಪಾಯಿ ನಿಮ್ ಹೆಣ ಚಂದ ಮಾಡಿ ಕೇಸಿಂದ ಕೈಯಾಗ ಮಾಯಿ ಕೊಟ್ಟು ಅವ್ರು ತೆಳಗ್ ಕೂತಾರಂದ್ರೆ ಶಾನ್ಯಾರ ತಿಳ್ಕೋದ್ರೇನು ಅವ್ರು? ಹಿಂಗಂದಿ ಎಷ್ಟು ಮಾತಾಡ್ಲಿಕ್ಕತ್ತೀವೋ ಹಿಂಗಂದಿ ಎಲ್ಲಿ ಕೋಚೆ ಹಂಗ್ ಕಲ್ತಿದ್ದಿ ಏನ್ ಮಾಡಕ್ ಹೋಗಲ್ಲ. ಎಲ್ಲಿ ರೊಕ್ಕ ನನಗ್ ಅಟ್ಟೆ ಕೊಟ್ಲೆ ತಮ್ಮ. ಅವ್ರು ನನಗ್ ಕೊಟ್ರ 1000 ರೂಪಾಯಿ ನಿನ್ ಹೆಣಕ್ ನಾ ಬಡಿತೀನಿ ಅಟ್ಟೆ ಸುಂಬಿರು. ಹೌದು, ಮನ್ಯಾಗ ಹೋಗಿ ನಾನ್ ನಿನ್ನ ಮಗಳ ಹೆಣಕ್ ನಾ ಬಡಿತೀನಿ. ಹಿಂಗಂದಿ ಹೆಂಗಾದ್ರಿ? ಎಲ್ಲಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ. ಹೌದಲ್ರಿವಾ? ಶಾಸ್ತ್ರ ಪುರಾಣ ಹೇಳಿ ತಿರುಗಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ. ಹೌದು ಹೌದಿಲ್ಲ? ನೀನ್ ನನ್ನ ಮಗಳ ಹೆಣಕ್ ಬಿಡ್ತೀನಿ, ನಾ ಇವನ್ ಹೆಣಕ್ ಬಿಡ್ತೀನಿ. ಹೌದಪ್ಪ. ತಿರುಗಿ ಹೊಳ್ ನೋಡ್ಬೇಡ. ಡುಮ್ ಟ್ಯಾಡ್ಯಾವ್. ಬೋರ್ಡ್ ಹಾಕ್ತಾನ ದಸಮ ಹಾಕೊಂಡು ಪಾಪ ವಯಸ್ಸಾಗ್ಯಾವ. ಹಿಂಗ ಇಲ್ಲ ಯಾಕಪ್ಪ ಅಂದ್ರ ಎಲ್ಲ ದಕ್ಕಸ್ಕೊಂಡ್ ಹೋಗ್ತಾರೆ. ಯಾಕಂದ್ರ ಅಲ್ಲಿ ಅದ ಹೌದಿಲ್ಲ? ಇರ್ಲಿ ಬಾಳ ಮಾತನಾಡ್ಲಾರ. ಅದಕ್ಕೆ ದೈವಿಕ ಒಂದು ವಿನಂತಿಗೆ ಹೆಂಗ ಕೇಳುದಪ್ಪ ಅಂದ್ರ ಹೆಂಗ್ರಿವಾ? ಅದಕ್ಕೆ ಮಾತು ಬರ್ತದ. ಏನ್ರಿಪ್ಪ ಅದು? ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಂ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮ ಅಂತೇಳಿ ಮಾತು ಹೇಳಿದ್ರು. ಹೌದು. ಹಿಂಗಂದ್ರ ನನಗೆ ಅರ್ಥ ಆಗ್ಲಿಲ್ರಿವಾ? ಇದು ಗೊತ್ತಾಗ್ಲಿಲ್ಲ. ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ. ಈ ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ. ಗುಣ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ. ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾಗುಣದಿಂದ ಅಂತ ಹೇಳಿದ್ರು. ಇವತ್ತ ಲವಗಿ ಗ್ರಾಮದೊಳಗ ಲಗಮಾದೇವಿ ಜಾತ್ರೆ ಮಾಡುವಂತ ಸಂದರ್ಭದೊಳಗ ಜಾಗರಣೆ ಮಾಡ್ಲಿಕ್ಕೆ 2 ಮೇಳಗಳು ಕೂಡಿಸಿ ಹಾಡಿಕೆ ಕೂಡಿಸ್ಯಾರ ಪತ್ರ. ಇವತ್ತಿನ ಸಭದೊಳಗ ನಮ್ಮ ಜ್ಞಾನ ಅನ್ನುವಂತ ಸಭದೊಳಗ ಶೋಭೆ ತರಬೇಕಾದ್ರ ಮೊದಲ ಕ್ಷಮಾಗುಣ ಇರ್ಬೇಕತ್ತ. ಮನುಷ್ಯಗ ಮೊದಲ ಕ್ಷಮಾಗುಣ ಇರ್ಬೇಕತ್ತ. ಅದಕ್ಕ ದೈವಿಕ ಏನು ಕ್ಷಮಾ ಕೇಳೋದದ. ಸಂಘದಲ್ಲಿ ಲೋಪದೋಷಗಳ ಕಂಡು ಬಂದ್ರು ಕೂಡ ತಪ್ಪನ್ನೋದು ಬದಿಗಿಟ್ಟು ಒಪ್ಪನ್ನೋದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದೈವಕ್ಕೆ ಎದ್ದೆದ್ದು ಬಂದ ಕಾಲು ಬೀಳೋದಾಗುದಿಲ್ಲ ತಮ್ಮ. ಇದೇ ನಮ್ಮ ಮಾಯಕನೇ ಪಾನತ್ತು ಕೂಡ ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನೇಚ್ಚು ನಮಸ್ಕಾರವನ್ನ ಮಾಡಿ ಬಹಳ ಮಾತನಾಡ್ಲಾರ್ದನೆ ಈಗಾಗಲೇ ಸರ್ಜೋಡಿ ಕಲಾವಿದರು ಹೇಳಿದ್ರು. ನಮ್ಮದು ಇದ್ದೂರು ಮೇಳ ಹೌದಿಲ್ಲ? ಹಂಗ ಹೇಳಿಲ್ಲ ಅವ್ರ. ಶ್ರೇಷ್ಠ ಮೇಳ ಅಂತ ಹೇಳ್ಯಾರ. ನೀ ಎಲ್ಲಿ ಬಹುಶಃ ಆ ಕಡೆ ಹೋಗಿರ್ಬೇಕು ನೀ. ಹೌದಿಲ್ಲ? ಯಾಕಂದ್ರ ಊರುನು ಹೋಳಿಗಿದ್ದಂಗ ಅವ್ರದ್ದು. ಯಾಕೆ ಯಾವಾಗ ಬೇಕಾದಂಗ ಮಾಡ್ಕೊಂಡು ತಿನ್ಬಹುದು. ಊರುನು ಹೋಳಿಗೆ ಈಗಾಗಲೇ ಕಮಿಟರಿ ಕಡೆ ಅಂತೀರ ಮಾತು ಹೇಳ್ತೀರ ನೋಡಿದಿಲ್ಲ? ಯಾವಾಗ ಬೇಕಾದಾಗ ಕಾರ್ಕಳ ಮೇಳ ಬರ್ತದ. ನಮಗ ಮನಿ ಮ್ಯಾಲ ಇದ್ದಂಗ. ಆದ ಮನಿ ಮ್ಯಾಲ ಅಂದ್ರ ಮುಗಳಾದ ಮ್ಯಾಲ ಇವತ್ತು ತೆಗೆದು ಕೊಟ್ಟು ಒಗದು ಕೊಟ್ಟು ಹತ್ತ ವಿಷಯ ನಮ್ದ. ತೆಗೆದು ಒಗದಂಗ ಆಯ್ತು. ನಾ ಅಲ್ಲಿಂದ್ರ ಬಂದಿದ್ದೆ. ಲವಿಗೆ ಊರು ಬೇರೆ ಅಲ್ಲ, ಮುಗಳಾದ ಊರು ಬೇರೆ ಅಲ್ಲ. ಇಲ್ಲಿ ಕಾಕ ಅಂತಿದ್ದು ನೋಡ್ಬೇಕು. ಅದು ಒಂದೇ ಮನಿ ಮೇಳತ್ತ. ಈ ಮುಗಳಾದ ಮಗಳೇನ ಹಾದಿಗೆ ಬಿದ್ದಾಳು ನಿಮಗ. ಅಲ್ಲ ಮಗನ ನಾಳೆ ಸತ್ತಾಗ ನಿಮ್ಗೆ ಹೆಣಕ್ ನಾವೇ ಚಂದ ಮಾಡೋರು. ಬಹಳ ಚಂದ ಮಾಡ್ತೀರಿ ನೀವು. ಇವೇ ಅಂದಾವ ಮೊದಲ ಹೇಳ್ತಾರ ಅವ್ರು ಹೆಣ್ಮಕ್ಳು. ಒಂದು ರಾಗಬದ್ಧವಾಗಿ ಆಳ್ಬೇಕು, ಚಂದ ಆಗ್ತದೆ ಹೆಣ. ಹೌದಿಲ್ಲ? ಯಾಕಪ್ಪ ಅಂದ್ರ ಗಾಡಿ ಚಲೋದ್ರು ಇರ್ಲಿ. ಯಾಕಪ್ಪ ಅಂತಾರ ಹೊಟ್ಟಿಲೆ ಹುಟ್ಟಿದೊಂದು ಬಿಟ್ಟು ಕೊಡ್ಬೇಕಂತ ಬೆನ್ನಿಲೆ ಬಿದ್ದದು ಎತ್ತಿ ಹಿಡಿಬೇಕಂತ. ಹಂಗೇನ ಎತ್ತಿ ಹಿಡಿತಾರತ್ತೆ ನಾ ಅನ್ಕೊಂಡಿದ್ದೆ. ಕರೆ ಯಾಕೋ ನಮ್ ಸಭದವ್ರು ಏನ್ ಮಾಡಿರು? ಪಿಕ್ಚರ್ ಫೇಲ್ ಮಾಡ್ಯಾರಿಪ್ಪ. ಈ ಪಿಕ್ಚರ್ ಫೇಲ್ ಮಾಡಿದ್ ಹ್ಯಾಂಗಾಗಿದೆ ಗೊತ್ತಾನ? ಇದು ಮುಗಳಾದ ಮೇಲೆ ಒಂದು ಪ್ಲಾಸ್ಟಿಕ್ ಚರಿಗಿದ್ದಂಗ ಇದು ಅವ್ರ ಮುಂದ. ಪ್ಲಾಸ್ಟಿಕ್ ಚರಿಗೆ ಹೆಂಗ ಆ ಕಡೆ ಒಂದು ತಾಮ್ರ ಚರಿಗಿದ್ದಂಗ ಅವ್ರು. ತಾಮ್ರ ಚರಿಗೆ ಏನ್ ಮಾಡುದು? ಕೊಡ ಇದ್ದಂಗ. ಕೊಡ ಏನ್ ಮಾಡ್ತದ್ರಿಪ್ಪ? ತಾಮ್ರ ಕೊಡ ಅದ ಗಟ್ಟಿ ಇರ್ತದ. ಸ್ಟೀಲ್. ಇದು ಮುಗಳಾದ ಮೇಳ ಪ್ಲಾಸ್ಟಿಕ್ ಚರಿಗೆ ಹೆಂಗಂದ್ರ ಗಾಳಿ ದೊಡ್ಡದ ಗಾಳಿ ಬಿಟ್ರೆ ಹಾರಿ ಹೋಗ್ತದ್ರಿಪ್ಪ. ಹಾರಿ ಹೋಗ್ತಂತ ಮಗನ ನೀ ಎಲ್ಲ ಕೆಳಗ ಚಂದ ಹಾಕೊಂಡ್ ನಗಬೇಡ. ಅಲ್ಲ ಮಗನ ನೀನು ಬಿಡ್ತೀನಿ ಅಂದಿನಿ. ನೀವ್ ಎಲ್ಲಾರು ಅಪ್ಪಗಳು ಎಲ್ಲ ಒಂದಾದ್ರು ಕೂಡ ನಾವ್ ಒಬ್ಬಕ್ಕೆ ಒಂದಾದ್ರು ನಮ್ಮ ಅವುಗಳು ನನ್ನ ಪಾರ್ಟಿದಾರೆ. ಇದನ್ನ ಮೊದಲು ತಲೆ ನೆನ್ಪಿಡ್ರಿ ನೀವು. ಇಲ್ಲ ಅವುಗಳು ಯಾರೋ ಬೇಡ ಬಿಡು. ಆಕೆ ನಮ್ಮ ನಗಮಾದೇವಿ ನಮ್ಮ ಮಗಳ ಪಾರಿ ಅದಕ್ಕೆ. ಹೌದಿಲ್ಲ? ಯಾಕಪ್ಪ ಅಂದ್ರ ಅಪ್ಪ
ಏನ್ ಹೇಳಿದ ಗೊತ್ತನು? ಯಾರು ಹೇಳಿದ್ರಿಪ್ಪ ಅಪ್ಪ? ಕಾರ್ಕಳ ಮ್ಯಾಲ ದ್ವಾಡದ ಹೌದಿಲ್ಲ? ಹೌದು. ಆದ್ರೂ ಕೂಡ ಹಿರಿ ಕಲಾವಿದ್ರು ನಮಗ ಅನ್ನಬಾರದು. ಹೌದು ಹೌದ್ರಿಪ್ಪ. ನಮಗ ಅನ್ನಬಾರ್ದಕ್ಕರೆ ಆದ್ರೂ ನನ್ನ ಹೊಟ್ಟೆ ಹುಟ್ಟಿದ ಕೂಸ. ಹೌದಾ? ಕರೆಯದ ಕರೆಯದ್ರಿಪ್ಪ. ನಿನ್ನ ಹೊಟ್ಟೆ ಹುಟ್ಟಿದಕ್ಕ ತಂದಿಕ್ಕಿಂತ ಮಗಳು ಸಣ್ಣಾಕಿನೇ. ಸಣ್ಣಾಕಿನೇ ಮಗಳ ತಂದಕ್ಕಿಂತ ಸಣ್ಣಾಕಿಕ್ಕರ ಭಕ್ತಿಯೊಳಗ ನಿನಕ್ಕಿಂತ ಶ್ರೇಷ್ಠದ ನಿಜ ಮೊದಲು ನಿನ್ನ ತಲೆಯಾಗ ನೆನಪಿರ್ಲಿ. ಹೌದು ಹೌದಾ? ಹೌದಿಲ್ಲ? ಹೌದ್ರಿವ. ಕೊಳ್ಳೋರ ಕೊಡಗಸು ತಂದೆಗೆ ನೆಗಿಲ್ಲ. ನೀಗಿಲ್ಲ. ತಂದೆ ದಿನಂಪ್ರತಿ ಶಿವನಿಗೆ ಹಾಲು ಒಯ್ತದ ಕರೆ. ಹೌದು ಹೌದು. ತಂದೆ ಕೈಯನ್ನ ಹಾಲು ಕುಡ್ದಿಲ್ಲವ. ಹೌದು ಹೌದ್ರಿಪ್ಪ. ಪರಮಾತ್ಮ ಇಲ್ಲ. ಸಾಕ್ಷಾತ್ ಮಗಳ ಕೈಯನ್ನ ಹಾಲು ಕುಡ್ದಲ್ಲ. ಬಂಧುಗಳ ಮಗಳ ಕೈಯನ್ನ ಹಾಲು ಕುಡ್ದಲ್ಲ. ಹೌದು ಹೌದು. ಮಗಳ ಕೈಯನ್ನ ಹಾಲು ಕುಡ್ದಲ್ಲ ಪರಮಾತ್ಮ. ಹೌದ್ರಿವ. ಹಂಗ ಇವತ್ತ ಮುಗುಳ್ಯಾಳ ಮಗಳ ನಿನಕ್ಕಿಂತ ಭಕ್ತಿ ವಯಸ್ಸಿನಾಗ ಸಣ್ಣವಳು ಇರ್ಬೋದು ಕರೆ. ಹೌದು ಹೌದು. ಭಕ್ತಿಯೊಳಗ ಶ್ರೇಷ್ಠದ ಮಗಳ ಭಕ್ತಿಯೊಳಗ ಶ್ರೇಷ್ಠದ. ಹೌದಲ್ರಿಪ್ಪ. ನಾಮದೇವ ನಾಮದೇವ ಪಂಡರಪುರ ವಿಠ್ಠಲಗ ತಾಯಿ ಆ ನೈವೇದ್ಯ ಮಾಡಿ ಕೊಟ್ಟಿಳತ್ತ 8 ವರ್ಷದ ಬಾಲಕ ಇದ್ದಂತ ಸಂದರ್ಭದಾಗ. ಹೌದಲ್ರಿಪ್ಪ. ಹೌದಿಲ್ಲ? ಹೌದು. ಆ ಪ್ರತಿನಿತ್ಯ ಆ ತಂದೆ ಹೋಯ್ತಿದ್ದ ಕರೆ ಅವತ್ತ ನಾಮದೇವ್ ಹೋದಲ್ರಿಪ್ಪ. ನಾಮದೇವನ ಕೈಯಾಗ ತಾಯಿ ನೈವೇದ್ಯವನ್ನು ತಯಾರು ಮಾಡಿ ಮಗನಿಗೆ ಅರ್ಪಣೆ ಮಾಡಿ ಪಂಡರಪುರ ವಿಠ್ಠಲದ ಅರ್ಪಣೆ ಮಾಡಿ ಬರುವ ತಿಳ್ಕೊಂಡ ಮಗನ ಕೈಯಾಗ ಕೊಟ್ಟು ಕಳಿಸಿರತ್ತ ನಾಮದೇವನ ಕೈಯಾಗ. ಹೌದು ಹೌದ್ರಿಪ್ಪ. ನಾಮದೇವ 8 ವರ್ಷದ ಬಾಲಕ ಸಣ್ಣ ಕೂಸ. ಹೌದು. ಹೋಗ ಪಂಡರಪುರಕ್ಕೆ ಹೋಗಿ ವಿಠ್ಠಲನ ಮಂದಿರದೊಳಗೆ ನಿಂತ ಕಲ್ಲ ದೇವರಿಗೆ ಕೈ ಬೇರಿಸಿ ಕಳ್ತಿದ್ದ ನೈವೇದ್ಯ ಹಿಡ್ಕೊಂಡ. ಏನಂತ ಕೇಳ್ತಿದ್ರಿವ? ಅಪ್ಪ ಭಗವಂತ ಭಗವಂತ ಅಲ್ಲಿಂದ ನಡೀತಾ ನಡೀತಾ ಭಗವಂತ ನಿನಗ ನೈವೇದ್ಯ ತಂದೇನು. ಹೌದು. ನನ್ನ ಕೈಯಾನ ನೈವೇದ್ಯ ಸ್ವೀಕಾರ ಮಾಡೋ ತಿಳ್ಕೊಂಡ. ಒಂದೇ ಸವನಿ ಕೇಳ್ಕೊಳಕತ್ತ ಕಲ್ಲು ದೇವ್ರ ಕಣ್ಣು ತೆರೆದು ನೋಡ್ಲಿಲ್ಲ. ನೋಡ್ಲಿಲ್ರಿಪ್ಪ. ಕಲ್ಲು ದೇವ್ರ ಕಣ್ಣು ತೆರೆದು ನೋಡಲಾರದಂತ ಸಂದರ್ಭದೊಳಗ ಏನಾಯ್ತ್ರಿವ? ಲಾಸ್ಟಕ್ಕ ಹಾರಿ ಪ್ರಾಣ ಬಿಡ್ತೀನಿ, ನಿನ್ನ ಪಾದಕ್ಕ ಲಿಂಗಕ್ಕ ನಿನ್ನ ಪಾದಕ್ಕ ಹನಿ ಹಚ್ಚಿ ಪ್ರಾಣ ಬಿಡ್ತೀನಿ ಅಂತ ಸಿದ್ಧಾಗಿ ನಿಂತ ನಾಮದೇವ. ಆ ಸಂದರ್ಭದಾಗ ಕಲ್ಲು ದೇವರ ಕೈಯಾನ ನೈವೇದ್ಯ ನಾಮದೇವನ ಕೈಯಾನ ನೈವೇದ್ಯ ತಗೊಂಡು ಸ್ವೀಕಾರ ಮಾಡ್ತಿ ಬಂಧುಗಳೇ. ಕಲ್ಲು ದೇವರಿಗೆ ನೈವೇದ್ಯ ಸ್ವೀಕಾರ ಮಾಡ್ಯಾರ. ಹೌದು ಹೌದು. ಇದು ಮಗನ ಕೈಯಂದ. ಹೌದ್ರಿಪ್ಪ. ಇಲ್ಲ ತಂದೆ ಕೈಯಂತ ಮಾಡ್ಯಾನ. ಇಲ್ರಿಪ್ಪ. ಇಲ್ಲ ಇಲ್ಲ. ಹೌದಿಲ್ಲ? ಅದಕ್ಕಾಗಿ ಎಷ್ಟೋ ಮಾಡಿದ್ರು ಕೂಡ ಮಕ್ಕಳ ಸಣ್ಣವರಿದ್ರು ಕೂಡ ಮಕ್ಕಳ ಶ್ರೇಷ್ಠದಾರ ಇವರ. ಹೌದ್ರಿಪ್ಪ. ಹೌದಿಲ್ಲ? ಶ್ರೇಷ್ಠದಾರ ಅಂದ್ರೆ ದೊಡ್ಡವರದಾರ ಇವರ. ದೊಡ್ಡವರದಾರಲ್ರಿ. ಅಪ್ಪ ಹೇಳ್ತಿದ್ದ ಇವ್ರಿಗೆ ನಮಸ್ಕಾರ ಮಾಡೋದು ಬಿಡು, ಬ್ಯಾಡ ಬಿಡು, ನನಗ್ ನಮಸ್ಕಾರ ಮಾಡೋದು ಬೇಡಪ್ಪ, ನಿನಗ್ 10 ಸಲ ನಾ ಮಾಡ್ತೀನಿ. ನಾವೇ ಮಾಡ್ತೀವಿ ನಿಮಗ. ಹೌದಿಲ್ಲ? ಹೌದ್ರಿಪ್ಪ. ಇರ್ಲಿ ನಮಸ್ಕಾರ. ಬಹಳ ಮಾತನಾಡ್ಲಾರ್ದನೆ ಈಗಾಗಲೇ ಯಾಕಪ್ಪ ಅಂದ್ರ 2 ಮೇಳಗಳು ಕೂಡಿಸಿ ಹೌದು ಅಪ್ಪಾಜಿಗಳಾಗಿರ್ತಕ್ಕಂಥವ್ರು ಏನ್ ಮಾಡಿದ್ರಿಪ್ಪ? ವಿಷಯ ಇಟ್ಟಾರಲ್ರಿವ. ಏನಿಟ್ಟಾರ? ಏನ್ರಿವ? ಕರ್ಮ ಶ್ರೇಷ್ಠ ಏನ ಧರ್ಮ ಶ್ರೇಷ್ಠ. ಚಲೋ ಇಟ್ಟಾರಿಪ್ಪ. ಹೌದಿಲ್ಲ? ಚಲೋ ಅದ್ರಿ. ಆ ಕರ್ಮ ಶ್ರೇಷ್ಠ ಧರ್ಮ ಶ್ರೇಷ್ಠ ಇದ್ರಾಗ ನಮ್ಮ ಮಗಳ ಯಾವ್ದು ಹಿಡ್ಕೋತಾಳ ಹಿಡ್ದು ಬಿಡ್ಲಿ, ಹೌದು ಬಿಟ್ಟಿರ್ತಕ್ಕಂತ ಪಾಲ ನನಗಿರ್ಲಿ ಅನ್ನುವಂತ ಮಾತನ್ನ ಹೇಳ್ಯಾರ. ಹೌದ್ರಿಪ್ಪ. ಅದಕ್ಕಾಗಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದಿಪ್ಪ ಅಂದ್ರ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಜಲಜ 21 ಲಕ್ಷ, 83,99,999 ಯವನಿಯನ್ನ ತಿರುಗಿ 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 ಹುಟ್ಟಿ ಬಂದ ಮೇಲೆ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ನಾವು ತಿಳಿದು ತಪ್ಪು ಮಾಡಿದೀವಿ, ತಿಳಿಲಾರದಿಂದ ತಪ್ಪು ಮಾಡಿದೀವಿ. ತಪ್ಪು ಮಾಡಿದಕ್ಕೆ ಕರ್ಮದ ಗಂಟು ತಲೆ ಮೇಲೆ ಬಂದಾಗ ಅಂತ ಕರ್ಮದ ಗಂಟು ನಶಿಸಿ ಹೋಗ್ಬೇಕಾದ್ರ ಏನ್ ಮಾಡ್ಬೇಕ್ರಿವ? ಇವತ್ತು ನನ್ನವ್ವ ಲಗಮಾದೇವಿ ಮುಂದ ಇಲ್ಲಿ ಕುಂತ ಭಕ್ತಿ ಮಾಡಿದ್ದೆ ಕರೆ ಐತಪ್ಪ ಅಂದ್ರ ನಾನು ಕುಂತ ಭಗವಂತ ಮೆಚ್ತಾನೋ ನಮ್ಮ ಕರ್ಮವನ್ನ ಕಡಿತಾನೋ. ಹೌದಿಲ್ಲ? ಅದಕ್ಕೆ ಕುಂತ ಭಕ್ತಿ ಮಾಡಿದ್ರೆ ಮ್ಯಾಗ ಕೂತಿರ್ತಕ್ಕಂತ ಪರಮಾತ್ಮ ಹೆಂಗ ಮೆಚ್ತಾನಪ್ಪ? ಹಿಂಗಂದಿ ಹೆಂಗಿದು? ಕೆಳಗ ಕುಂತ ಭಕ್ತಿ ಮಾಡ್ರ ಮ್ಯಾಲ ಕುಂತ ದೇವ್ರ ಹೆಂಗ ಮೆಚ್ತಾನ? ಹೆಂಗ ಮೆಚ್ತಾನ? ತಮ್ಮ ಒಂದ 4 ಎಕರೆ ಹೊಲ ಅದನಿಂದ. ಹೌದಲ್ರಿಪ್ಪ. 4 ಎಕರೆ ಹೊಲದೊಳಗ ನಡು ಸೀಮೆಯೊಳಗೆ ಏನ್ ಮಾಡಿದಿ? ಏನ್ ಮಾಡೇನ್ರಿವ? ಒಂದ್ 10 ತೆಂಗಿನ ಗಿಡ ಹಚ್ಚಿದಿ. ಹಚ್ಚನಲ್ರಿಪ್ಪ ಉದ್ದನ ತೆಂಗಿನ ಗಿಡಗಳು. ಹೌದು ಹೌದು. ತೆಂಗಿನ ಗಿಡ ಹಚ್ಚಿ ಸಣ್ಣ ಇದ್ದಂತ ಸಂದರ್ಭ ಅಗತಿ ಮಾಡಿ ನೀರ್ ಹಾಕಿದಿ. ಹಾಕೇನಲ್ವಾ? ನೀರು ಹಾಕಿ ತೆಂಗಿನ ಗಿಡ ಬೆಳೆಸಿದಿ. ಬೆಳೆಸೇನೆ. ಬೆಳೆದ ಬಾಳದಾಗಿದೆ. ಹೌದಾ? ತೆಂಗಿನಕಾಯಿ ಎಳನೀರು ಕೊಟ್ಟದ. ಸಿಹಿ ನೀರು ಕೊಟ್ಟದ. ಎಲ್ಲಿ ಕೊಟ್ಟದ? ಮ್ಯಾಗ ಕೊಟ್ಟದ್ರಿವ. ನೀರ್ ಎಲ್ಲಿ ಹಾಕಿ ಬೆಳೆಸಿದಿ? ಬಟ್ಟಿಗೆ ಹಾಕಿನಿ. ಎಂತ ನೀರ್ ಹಾಕಿದಿ? ಕಲಕ್ ನೀರ, ಫಿಲ್ಟರ್ ನೀರ, ಕೆರಿ ನೀರ, ಹೊಳಿ ನೀರ ಎಲ್ಲ ಹಾಕಿನಿ. ಎಲ್ಲ ಹಾಕಿದಿ. ಹೌದು. ನೀ ಕೆಳಗ ಫಿಲ್ಟರ್ ನೀರ ಹಾಕು, ಕೆರಿ ನೀರ ಹಾಕು, ಬೋರಿನ ನೀರ ಹಾಕು, ಎಂತ ಕಲಕ್ ನೀರ ಹಾಕು. ನೀ ಕೆಳಗ ನೀರು ಹಾಕಿದೆ ಕರೆ. ಕೆಳಗ ನೀರು ಹಾಕಿದ್ದು
ಮ್ಯಾಲ ಏನಾಗ್ಯದ ಏನಾಗ್ಯದ್ರಿವ ಅಮೃತ ಆಗ್ಯದ, ಎಳೆನೀರ್ ಅಮೃತ ಆಗ್ಯದ ಬಂಧುಗಳ, ಎಳೆನೀರ್ ಅಮೃತ ಆಗ್ಯದ. ಹೌದಲ್ರಿಪ್ಪ. ಅದನ್ನ ಕೆಳಗ ನೀರ್ ಹಾಕಿರ ಮ್ಯಾಲ ಅಮೃತ ಹೆಂಗಾಯ್ತಲ್ಲ ಅದರಂತೆ ಕೆಳಗ ಕುಂತ ಭಕ್ತಿ ಮಾಡ್ರ ಮ್ಯಾಲ ಕುಂತ ಭಗವಂತ ಮೆಚ್ಚ ನಮ್ಮ ಕರ್ಮ ಕಲಿತಾನೋ ಅನ್ನುವಂತ ಹೌದಿಲ್ಲ. ಅದಕ್ಕಾಗಿ ನನಗ ಯಾವ್ದು ಇರ್ಲಿಪ್ಪ ಅಂದ್ರ ಯಾವ್ದ್ರಿವ ಕರ್ಮದ ಪಾಲು ನನಗಿರ್ಲಿ. ಕರ್ಮ ಇರ್ಲಿಪ್ಪ ನಮಗ. ಹೌದಿಲ್ಲ. ಹೌದು. ಕರ್ಮ ನನಗಿರ್ಲಿ. ಯಾಕಂದ್ರೆ ಬಿಟ್ಟು ಬಿರಕ ನನಗ ಧರ್ಮದ ಪಾಲು ನಮ್ಮ ಅಪ್ಪಗಿರ್ಲಿ. ಹೌದ್ರಿಪ್ಪ. ಹೌದಿಲ್ಲ. ಹೌದು. ಕರ್ಮ ಅಂದ್ರ ಏನ? ಏನ್ರಿಪ್ಪ? ಶರೀರ ಮತ್ತು ಮನನವನ್ನ ಶರೀರ ಮತ್ತು ಮನನ ಸಂಪತ್ತನ್ನ ಕ್ರಿಯಾಶೀಲವಾಗಿ ಮಾಡುವುದೇ ಕರ್ಮ ಅಂತ ಹೇಳ್ತಾರ. ಹೌದಲ್ರಿಪ್ಪ. ಹೌದಿಲ್ಲ. ಹೌದು. ಕರ್ಮಕ್ಕ ಯಾಕ ಕರ್ಮದೊಳಗ 3 ಪ್ರಕಾರ. ಯಾವ್ಯಾವ್ರಿಪ್ಪ? ಸಂಕುಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಮ್ಯ ಕರ್ಮ. ಹೌದಿಲ್ಲ. ಈ 3 ಪ್ರಕಾರ ಕರ್ಮದೊಳಗ ಸಂಕೋಚಿತ ಕರ್ಮ ಅಂದ್ರೆ ಏನ? ಆಗಿರ್ತಕ್ಕಂಥ ಮಾನವ ಜನ್ಮಕ್ಕ ಹುಟ್ಟಿ ಬರುವಂತ ಸಂದರ್ಭದಾಗ ಸಂಗ್ರಹವಾದ ಕರ್ಮನೆ ಸಂಕೋಚಿತ ಕರ್ಮ. ಪ್ರಾರಬ್ಧ ಕರ್ಮ ಅಂದ್ರ ಈ ವರ್ತಮಾನ ಕಾಲದಲ್ಲಿ ಏನು ನಾವು ಅನುಭವಿಸ್ತಿಲ್ಲ, ಇವತ್ತು ಒಳ್ಳೇದರಾಗಲಿ ಕೆಟ್ಟದರಾಗಲಿ ಏನು ಅನುಭವಿಸ್ತಿಲ್ಲ ಅದು ನಮ್ಮ ಪ್ರಾರಬ್ಧ ಕರ್ಮ. ಹೌದಿಲ್ಲ. ಇನ್ನ ಆಗಮ್ಯ ಕರ್ಮ ಅಂದ್ರ ಭವಿಷ್ಯತ್ ಕಾಲದಲ್ಲಿ ಆಗಿರ್ತಕ್ಕಂಥ ಸಂಗ್ರಹವೇ ಕರ್ಮ. ಅದ ಮುಂದಾಗೋದು. ಹೌದಿಲ್ಲ. ಇದಕ್ಕ ಆಗಮ್ಯ ಕರ್ಮ ಅಂತ ಹೇಳ್ತಾರ. ಕರ್ಮದೊಳಗ 3 ಪ್ರಕಾರ ಅದಾವ, 3 ನಿಯಮಗಳದಾವ, 3 ಪ್ರಕಾರಗಳದಾವ. ಅದಕ್ಕ ಕರ್ಮದ ಪಾಲ ನಮಗಿರ್ಲಿ. ಇವತ್ತ ಮಾನವ ಜನ್ಮಕ್ಕ ಹುಟ್ಟಿ ಬರ್ಬೇಕಾದ್ರೆ ಹಿಂದ ಮಾಡಿರ್ತಕ್ಕಂತ ಕರ್ಮಾದಿಗಳ ಅನುಗುಣವಾಗಿ ನಾವು ಇವತ್ತು ಹುಟ್ಟಿ ಬರ್ತೀವಿ. ಪಾಪ ಪುಣ್ಯಗಳ ಅನುಗುಣವಾಗಿ ನಾವು ಹುಟ್ಟಿ ಬರ್ತೀವಿ. ಹೌದಿಲ್ಲ. ಜಗತ್ತಿನೊಳಗ ಕರ್ಮ ಅನ್ನುವಂತ ಪಾಲ ನನಗಿರ್ಲಿ, ಧರ್ಮ ಅನ್ನುವಂತ ಪಾಲ ಸರ್ಜೋಡಿ ಕಲಾವಿದರಿಗಿರ್ಲಿ. ಹೌದಿಲ್ಲ. ಕರ್ಮ ಹ್ಯಾಂಗ ಶ್ರೇಷ್ಠ ಅಂದ್ರ ಒಂದ ಮಾತು ನೆನಪಿಗೆ ಬರ್ಲಾಕತ್ತದ. ಇವತ್ತ ಲವಿಗಿ ಅಂತ ಗ್ರಾಮದಾಗ ಒಬ್ಬಕ್ಕೆ ಹೆಣ್ಮಗಳ ವೇಷವಾಟಿಕೆ ಮಾಡ್ತಿದ್ರು. ವೇಷವಾಟಿಕೆ ಮಾಡ್ತಿದ್ರು. ಅಕ್ಕಿ ಮನೆ ಎದುರಿಗೇನೆ ಒಬ್ಬ ಸನ್ಯಾಸಿ ಆಗಿರ್ತಕ್ಕಂಥವ ಗುಡಿಸಲು ಕಟ್ಕೊಂಡಿದ್ದ. ಹೌದಿಲ್ಲ. ಪ್ರತಿನಿತ್ಯ ಜಪ ತಪ ಧ್ಯಾನ ಪರಮಾತ್ಮನ ಧ್ಯಾನ ಮಾಡ್ತಿದ್ದ. ಆ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಒಂದು ದಿನ ಅವನ ಆಯುಷ್ಯ, ಇಬ್ರು ಆಯುಷ್ಯ ಒಂದು ದಿನ ಮುಗಿದ ನಂತರ ಅವ ಸನ್ಯಾಸಿ ಏನ್ ಮಾಡಿದ? ಸತತವಾಗಿ ಭಗವಂತನ ಧ್ಯಾನ ಮಾಡ್ತಿದ್ದ. ಕರೆ ಭಗವಂತನ ಧ್ಯಾನ ಮಾಡ್ತಕ್ಕಂತ ಸನ್ಯಾಸಿ ನರಕಕ್ಕೆ ಹೋದಂತ. ಆದ್ರ ಸತತವಾಗಿ ವೇಷವಾಟಿಕೆ ಮಾಡ್ತಿಳು, ಕರ್ಮವನ್ನ ಮಾಡ್ತಿದ್ರು. ದಿನ 10 ಮಂದಿ ಜೋಡಿ ಬೋಗು ಕೊಡುವಂತ ಹೆಣ್ಮಗಳ ಸ್ವರ್ಗಕ್ಕೆ ಹೋದಲತ್ತ. ಆ ಸ್ವರ್ಗಕ್ಕ ಹೋದಂತ ಸಂದರ್ಭ, ನರಕ ಸ್ವರ್ಗಕ್ಕ ಹೋದಂತ ಸಂದರ್ಭದಾಗ ಏನಾಯ್ತ್ರಿವ? ಆ ಸನ್ಯಾಸಿ ಕೇಳಿದತ್ತ ಭಗವಂತಗ. ಏನಂತ ಕೇಳಿದ್ರಿಪ್ಪ? ಯಪ್ಪ, ನಾನು ಹುಟ್ಟಿ ಬಂದ ಮೇಲೆ ತೀರ್ಕೊಂಡ ನಂತರ ನಾ ಸತತವಾಗಿ ನಿನ್ನ ಧ್ಯಾನ ಮಾಡೀನಿ, ಜಪ ತಪ ಮಾಡೀನಿ. ಆದ್ರ ನಾ ಸತ್ತ ನಂತರ ನನ್ನ ನರಕಕ್ಕೆ ಯಾಕೆ ಕರ್ಕೊಂಡು ಬಂದಿ ಅಂದತ್ತ ಸನ್ಯಾಸಿ. ಅವಾಗ ಭಗವಂತ ಹೇಳಿದಂತ ಪರಮಾತ್ಮ ಏನಂತ ಹೇಳಿದ್ರಿವ? ನೀ ಸನ್ಯಾಸಿ, ನೀ ಸತತವಾಗಿ ನನ್ನ ಧ್ಯಾನ ಮಾಡ್ತಿದ್ದಿ. ಕರೆ ನೀ ಧ್ಯಾನ ಮಾಡೋ ಸಂದರ್ಭದಾಗ ಯಾವತ್ತೂ ನನ್ನ ಕಡೆ ಲಕ್ಷ್ಯ ಕೊಟ್ಟಿಲ್ಲ, ಏಕಾಗ್ರ ಚಿತ್ತದಿಂದ ನನ್ನ ಧ್ಯಾನ ಮಾಡಿಲ್ಲ ನೀ ಅಂತ. ನೀ ಏನ್ ಮಾಡ್ತಿದ್ದೆ? ಆ ವೇಷ ಹೆಣ್ಮಗಳ ಮನೆಗೆ ಎದುರಿಗೆ ಇತ್ತ ನಿನ್ನ ಗುಡಿಸಿಲ್ಲ. ಅಕ್ಕಿ ಮನೆಗೆ ಯಾರು ಬರ್ತಾರ, ಯಾವಾಗ ಬರ್ತಾರ, ಯಾವಾಗ ಒಳಗ ಹೋದ, ಯಾವಾಗ ಹೊರಗೆ ಬಂದ, ಎಷ್ಟು ಮಂದಿ ಇವತ್ತು ಬಂದರು. ಧ್ಯಾನ ಮಾಡಿ ಭಗವಂತನ ಧ್ಯಾನ ಮಾಡ್ತಿದ್ದಕ್ಕರೆ ಸತತವಾಗಿ ಆಕಿ ಕಡೆನೆ ಲಕ್ಷಿತ್ತಿ ಒಂದು ಸನ್ಯಾಸಿದ. ಹೋಗೋ ಬರೋ ಲೆಕ್ಕ ಹಾಕ್ತಿದ್ದ. ಭಗವಂತನ ಕಡೆ ಲಕ್ಷ್ಯ ಕೊಡಲಾರದನೆ ಭಗವಂತನ ಧ್ಯಾನ ಮಾಡ್ತಿದ್ದೀವ. ಸಿತ್ತೆಲ್ಲ ಹೆಣ್ಮಗಳ ಕಡೆ ಇತ್ತು, ಅದಕ್ಕೆ ನೀನ್ ನರಕಕ್ಕೆ ಬಂದಿ. ಆದ್ರ ಹೆಣ್ಮಗಳ ಸತತವಾಗಿ ಕರ್ಮ ಮಾಡ್ಯಾಳ, ಕೆಟ್ಟ ಕೆಲಸ ಮಾಡ್ಯಾಳ. ಕರೆ ಆದ್ರೂ ಕೂಡ ನನ್ನ ಪೂಜೆ ಪುನಸ್ಕಾರ ಮಾಡುವ ಸಂದರ್ಭದಾಗ ಸತತವಾಗಿ ನನ್ನ ಮ್ಯಾಲ ಏಕಾಗ್ರ ಚಿತ್ತದಿಂದ ಇಟ್ಟು ನನ್ನ ಧ್ಯಾನ ಮಾಡ್ಯಾಳ. ಆಕೆ ಸ್ವರ್ಗಕ್ಕೆ ಬಂದಲ್ಲ ಅಂದತ್ತ ಬಂಧುಗಳು.
ಮಾಡ್ಯಾಳ ಭಕ್ತಿ ಇಟ್ಟು ಮಾಡ್ಯಾಳ ಹೌದಾ ತನುಮನ ಧನವನ್ನ ನನಗ ಅರ್ಪಿಸಿ ಭಕ್ತಿ ಮಾಡ್ಯಾಳ ಹೌದು ಆಕೆ ಕರ್ಮ ಮಾಡಿದ್ರು ಕೂಡ ಆಕೆ ಸ್ವರ್ಗಕ್ಕೆ ಬಂದಾಳ ಹೌದ್ರಿಪ್ಪ ನೀ ಧರ್ಮದಿಂದ ಇದ್ರು ಮಂದಿಗೆ ಕಾಣ್ತಿದ್ದ ಕರೆ ನೀ ಬಹಿರಂಗವಾಗಿ ಕಾಣ್ತಿದ್ದಿ ಬಾಹ್ಯವಾಗಿ ಕಾಣ್ತಿದ್ದ ಕರೆ ನಿನ್ನ ಅಂತರಂಗದ ಮನ ಸತತವಾಗಿ ಆಕೆ ಕಡೆನೆ ಲಕ್ಷಿತ್ತ ನಿನ್ನ ಮನದ ಚಿತ್ತೆಲ್ಲ ಆಕೆ ಕಡೆ ಲಕ್ಷಿತ್ತು ಅದಕ್ಕೆ ನೀ ನರಕಕ್ಕೆ ಬಂದೆತ್ತ ಅಂದತ್ತ ಭಗವಂತ ಅದಕ್ಕಾಗಿ ಬಂಧುಗಳೇ ನಾವು ಮಾಡಿರ್ತಕ್ಕಂತ ಕರ್ಮಾದಿಗಳ ಪಾಪ ಪುಣ್ಯಗಳ ಅನುಗುಣವಾಗಿ ಭಗವಂತ ನಮಗ ಯಾವ ಸ್ಥಾನ ಕೊಡ್ತಾನ ಅನ್ನುವಂಥದ್ದು ನಾವು ಮೊದಲು ತರಕನೆಗೆ ಇಟ್ಟುಕೋಬೇಕು ಅದಕ್ಕಾಗಿ ಎಷ್ಟೋ ಕರ್ಮ ಮಾಡಿದ್ರು ಕೂಡ ಆಕಿ ಸ್ವರ್ಗವನ್ನ ಸೇರ್ಯಾಳ ಕರ್ಮದ ಪಾಲನೆ ನನಗಿರ್ಲಿ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ಬ್ಯಾಸರ ಆಗಲಾರ್ದನೆ ನಾಕೇ ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಡೋನು ಮುಂದಿನ ಸಮಯನ್ಯಾಗ ಅವ್ರ ಏನ್ ಹೇಳ್ತಾರ ಧರ್ಮ ಅಂದ್ರ ಏನ ಯಾಕಂದ್ರೆ ಕರ್ಮದೊಳಗ ಪ್ರಕಾರಗಳ ಮೂರದವತ್ತಿ ನಾವು ಮಾತಾಡಿದ್ವಿ ಅವ್ರ ಧರ್ಮ ಅಂದ್ರ ಏನ ಧರ್ಮದಾಗ ಎಷ್ಟು ಪ್ರಕಾರಗಳದಾವ ಅವ ಯಾವ್ಯಾವ ಅದಾವ ಅವನ ಹೆಂಗ ಅನ್ನುವಂಥದ್ದು ಎಲ್ಲಾ ನಿಮಗೆಲ್ಲರಿಗೂ ಸಹ ವಿಸ್ತಾರ ಮಾಡಿ ಸರ್ಜೋಡಿ ಕಲಾವಿದ್ರು ಹೇಳ್ತಾರೋ ಅನ್ನುವಂತ ಮಾತನ್ನ ಭರವಸೆ ಇಟ್ಟು ಈಗ ನಾಲ್ಕೇ ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಟ್ಟು ಒಂದಿನ ಬರುವುದಕ್ಕ ಒಂದಿನ ಹೋಗುವುದಕ್ಕ ಕೊತ್ತು ಎಷ್ಟು ದಿನ ಕಾಯಬೇಕ